ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 1 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಕೋವಿಶೀಲ್ಡ್ ಲಸಿಕೆಯನ್ನ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು: ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಆಸ್ಟ್ರಾಜೆನೆಕಾ ಕಂಪನಿ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಆಸ್ಟ್ರಾಜೆನೆಕಾ ಕಂಪನಿ. ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಈ ಕೋವಿಶೀಲ್ಡ್ ಲಸಿಕೆಯನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಆಸ್ಟ್ರಾಜೆನೆಕಾ ಕಂಪನಿಯವರು ಡೆವಲಪ್ಮೆಂಟ್ ಮಾಡಿರ್ತಾರೆ. ಸೊ ತಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಈ ಒಂದು ಕೋವಿಶೀಲ್ಡ್ ಲಸಿಕೆಯನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ. ಸೊ ಇನ್ನೊಂದು ಪ್ರಶ್ನೆಯನ್ನ ಕೂಡ ತಮಗೆ ಕೇಳಬಹುದು ಈ ಒಂದು ಕೋವಿಶೀಲ್ಡ್ ಲಸಿಕೆ ಮೇಲೆ. ಕೋವಿಶೀಲ್ಡ್ ಲಸಿಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಇದು ಕೊರೋನಾಗೆ ಸಂಬಂಧ ಪಡುತ್ತೆ. ಸೊ ಕೋವಿಡ್ ಟೈಮ್ನಲ್ಲಿ ಒಂದು ಕೊರೋನಾ ವಿರುದ್ಧ ಈ ಒಂದು ಲಸಿಕೆಯನ್ನ ಬಳಸಿದ್ದಾರೆ. ಮುಖ್ಯವಾಗಿ 2019 2021 ಅವಧಿಯಲ್ಲಿ ಈ ಒಂದು ಲಸಿಕೆಯನ್ನ ಬಹಳಷ್ಟು ಜನಕ್ಕೆ, ಸೊ ಭಾರತದಾದ್ಯಂತ ಬಹಳಷ್ಟು ಜನಕ್ಕೆ ಈ ಒಂದು ಲಸಿಕೆಯನ್ನ ಕೊಡಲಾಗಿರುತ್ತೆ. ಬಟ್ ಇವಾಗ ಯಾಕೆ ಇದು ಸುದ್ದಿಯಲ್ಲಿ ಇದೆ, ಆ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕೋವಿಶೀಲ್ಡ್ ಲಸಿಕೆಯನ್ನ ಡೆವಲಪ್ಮೆಂಟ್ ಮಾಡಿರುವಂತಹ ಆಸ್ಟ್ರಾಜೆನೆಕಾ ಕಂಪನಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಏನು ಅಂತಂದ್ರೆ, ಈ ಕೋವಿಶೀಲ್ಡ್ ಲಸಿಕೆ ಮನುಷ್ಯನ ಮೇಲೆ ಕೆಲವೊಂದು ಸೈಡ್ ಎಫೆಕ್ಟ್ಗಳನ್ನ, ಸೊ ಅಡ್ಡ ಪರಿಣಾಮಗಳನ್ನ ಹೊಂದಿದೆ ಅಂತ ಹೇಳ್ತಾ ಇದೆ. ಏನು ಅಂತಂದ್ರೆ, ಮುಖ್ಯವಾಗಿ ಒಂದು ಥ್ರೋಂಬೋಸಿಸ್ ಅನ್ನುವಂತಹ ಕಾಯಿಲೆಗೆ ಕಾರಣ ಆಗಬಹುದು ಸೈಡ್ ಎಫೆಕ್ಟ್ ಮೂಲಕ ಅಂತ ಹೇಳ್ತಾ ಇದೆ. ಏನಿದು ಥ್ರೋಂಬೋಸಿಸ್ ಅಂತಂದ್ರೆ, ಸೊ ಥ್ರೋಂಬೋಸಿಸ್ ಮೂಲಕ ರಕ್ತನಾಳ ಮತ್ತು ಅಪಧಮನಿ ಎರಡೂ ಕೂಡ ಬ್ಲಾಕ್ ಆಗುತ್ತೆ. ಮಾನವನಲ್ಲಿ ರಕ್ತನಾಳ ಮತ್ತು ಅಪಧಮನಿಗಳು ಬ್ಲಾಕ್ ಆಗುತ್ತೆ. ಈ ಮೂಲಕ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ತದನಂತರದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ. ಒಂದು ಬ್ಲಡ್ ನಲ್ಲಿ ಪ್ಲೇಟ್ಲೆಟ್ಸ್ ಏನಿರುತ್ತೆ ಅವುಗಳ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗುತ್ತೆ ಅಂತ ಈ ಒಂದು ಅಫಿಷಿಯಲ್ ಆಗಿ ಆಸ್ಟ್ರಾಜೆನೆಕಾ ಕಂಪನಿಯವರೇ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಇವಾಗ ಕೊಡ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರೆ, ಇಲ್ಲಿ ಕೋವಿಶೀಲ್ಡ್ ಲಸಿಕೆ ಏನಿದೆ, ಸೊ ಇದು ಇನ್ನೊಂದು ಬ್ರ್ಯಾಂಡ್ ನೇಮ್ ಅಡಿಯಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಯಾವುದು? ವ್ಯಾಕ್ಸ್ ಜೆವ್ರಿಕಾ ಅಂತ ಇನ್ನೊಂದು ಹೆಸರಲ್ಲೂ ಕೂಡ ಬ್ರ್ಯಾಂಡ್ ನೇಮ್ ಅಡಿಯಲ್ಲಿ ಅದನ್ನ ಮಾರಾಟ ಮಾಡ್ತಾರೆ. ಇದೊಂದು ವೈರಲ್ ವೆಕ್ಟರ್ ಲಸಿಕೆ ಆಗುತ್ತೆ. ವೈರಲ್ ವೆಕ್ಟರ್ ಲಸಿಕೆ ಆಗುತ್ತೆ. ಸಾರ್ಸ್ ಕೋವಾ 2 ವಿರುದ್ಧ ಹೋರಾಡೋಕೆ ಈ ಒಂದು ಲಸಿಕೆಯನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಾರ್ಸ್ ಕೋವಾ 2 ಆ ಪಾಯಿಂಟ್ ಕೂಡ ತಮಗೆ ಗೊತ್ತಿರಬೇಕಾಗತ್ತೆ. ಇನ್ನೊಂದು ಥ್ರೋಂಬೋಸಿಸ್, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಥ್ರೋಂಬೋಸಿಸ್ ಅಂದ್ರೆ ಏನು ಅಂತ ಕೂಡ ತಮಗೆ ಪ್ರಶ್ನೆಯನ್ನ ಕೇಳಬಹುದು. ರಕ್ತನಾಳ ಮತ್ತು ಅಪಧಮನಿ ಏನಾಗುತ್ತೆ, ಬ್ಲಾಕೇಜ್ ಆಗುತ್ತೆ. ಈ ಮೂಲಕ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ತೊಂದರೆ ಆಗುತ್ತೆ. ಸೊ ಬ್ಲಡ್ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಥ್ರೋಂಬೋಸಿಸ್ ಅಂದ್ರೆ ಏನು ಅಂತ ತಮಗೆ ಗೊತ್ತಿರಬೇಕು ಮತ್ತು ಕೋವಿಶೀಲ್ಡ್ ನ ಸೈಡ್ ಎಫೆಕ್ಟ್ ಗಳು ಏನಿದೆ ಅಂತ ಗೊತ್ತಿರಬೇಕು. ಮತ್ತು ಈ ಕೋವಿಶೀಲ್ಡ್ ಲಸಿಕೆ ಯಾವುದರ ವಿರುದ್ಧ ಕೊಡ್ತಾ ಇದ್ದಾರೆ? ಸಾರ್ಸ್ ಕೋವಾ 2 ನ ವಿರುದ್ಧ ಹೋರಾಡೋಕೆ ಈ ಲಸಿಕೆನ ಬಳಸ್ತಾ ಇದ್ದಾರೆ. ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ? ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಆಸ್ಟ್ರಾಜೆನೆಕಾ ಕಂಪನಿಯವರು ಡೆವಲಪ್ಮೆಂಟ್ ಮಾಡಿರ್ತಾರೆ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ತಾವು ಸಾಧ್ಯ ಆದ್ರೆ ನೋಟ್ ಡೌನ್ ಕೂಡ ಮಾಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕೊಲಿಷನ್ ಅವಾಯ್ಡೆನ್ಸ್ ಅನಾಲಿಸಿಸ್ ವರದಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು: ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3. ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಚಂದ್ರಯಾನ 3ಕ್ಕೆ ಈ ಒಂದು ಕೊಲಿಷನ್ ಅವಾಯ್ಡೆನ್ಸ್ ಅನಾಲಿಸಿಸ್ ವರದಿ ಸಂಬಂಧಪಡುತ್ತೆ. ಯಾಕೆ ಇದು ಸುದ್ದಿಯಲ್ಲಿದೆ, ಏನಿದು ವರದಿ, ಇದರ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ.
ಸೊ ಚಂದ್ರಯಾನ 3 2023 ಜುಲೈ 14ರಂದು ಉಡಾವಣೆ ಮಾಡಿದ್ರು. ಈ ಒಂದು ಉಡಾವಣೆ ಮಾಡುವಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ, ಈ ಚಂದ್ರಯಾನ 3 ಸಾಗುವಂತಹ ಮಾರ್ಗ ಏನಿದೆ, ಅಂತರಿಕ್ಷಕ್ಕೆ ಸಾಗುವಂತಹ ಮಾರ್ಗದಲ್ಲಿ ಕೆಲವೊಂದು ಅಂತರಿಕ್ಷದ ಅವಶೇಷಗಳು ಅಂದ್ರೆ ಸ್ಪೇಸ್ ಡೆಬ್ರಿಸ್ ಅಂತ ನಾವು ಕರಿತೀವಿ, ಅಂದ್ರೆ ಹಳೆಯ ಗಗನ ನೌಕೆಗಳ ಪಳೆಯುಳಿಕೆಗಳೇನಾಗ್ತಾ ಇದೆ, ಇದು ಚಂದ್ರಯಾನ 3ಕ್ಕೆ ಡಿಕ್ಕಿ ಹೊಡೆಯುವಂತಹ ಸಾಧ್ಯತೆ ಇತ್ತು. ಈ ಮೂಲಕ ಚಂದ್ರಯಾನ 3 ಏನಾಗ್ತಾ ಇತ್ತು, ಪುಡಿ ಪುಡಿ ಆಗ್ತಾ ಇತ್ತು, ಅಂದ್ರೆ ಅದು ಸಕ್ಸಸ್ ಆಗ್ತಾ ಇರಲಿಲ್ಲ. ಸಪೋಸ್ ಅದು ಲಾಂಚ್ ಆಗುವಂತಹ ಟೈಮ್ ನಲ್ಲಿ ಈ ಹಳೆಯ ಗಗನ ನೌಕೆಯ ಅವಶೇಷಗಳಿಗೆ ಸ್ಪೇಸ್ ಡೆಬ್ರಿಸ್ ಅಂತ ಕರಿತೀವಿ, ಇವು ಅಂತರಿಕ್ಷದಲ್ಲಿ ಸುತ್ತಾ ಇರುತ್ತೆ. ಸೊ ಸುತ್ತುವಂತಹ ಸಂದರ್ಭದಲ್ಲಿ ಈ ಚಂದ್ರಯಾನ 3ಕ್ಕೆ ಡಿಕ್ಕಿ ಹೊಡೆದಾಗ ಚಂದ್ರಯಾನ 3 ಏನಾಗುತ್ತೆ, ನಾಶ ಆಗುತ್ತೆ. ಸೊ ಇಂತಹ ಒಂದು ಸಿಚುವೇಶನ್ ಉಂಟಾಗಿತ್ತು. ಈ ಸಮಯದಲ್ಲಿ ಈ ಒಂದು ಲಾಂಚಿಂಗ್ ಟೈಮ್ ಏನಿದೆ ಅದನ್ನ ಸುಮಾರು 4 ಸೆಕೆಂಡ್ಗಳ ಕಾಲ ಏನ್ ಮಾಡ್ತಾರೆ, ಅದನ್ನ ಲೆಸ್ ಮಾಡ್ತಾರೆ. ಮುಂಚೆ ಏನ್ ನಿಗದಿಯಾಗಿತ್ತು, ಲಾಂಚಿಂಗ್ ಟೈಮ್ ಏನ್ ನಿಗದಿಯಾಗಿತ್ತು, ಸೊ 4 ಸೆಕೆಂಡ್ ನಂತರದಲ್ಲಿ 4 ಸೆಕೆಂಡ್ ಲೇಟ್ ಆಗಿ ಚಂದ್ರಯಾನ 3 ಲಾಂಚ್ ಮಾಡ್ತಾರೆ. ಬಟ್ ಯಾಕೆ ಲಾಂಚ್ ಮಾಡಿದ್ರು ಅಂತಂದ್ರೆ, ಈ ಒಂದು ಕೊಲಿಷನ್ ಅನ್ನ, ಸೊ ಘರ್ಷಣೆಯನ್ನ ಕಮ್ಮಿ ಮಾಡೋಕೆ, ಸ್ಪೇಸ್ ಡೆಬ್ರಿಸ್ ಮತ್ತು ಚಂದ್ರಯಾನ 3 ನಡುವೆ ಉಂಟಾಗುವಂತಹ ಒಂದು ಘರ್ಷಣೆ ಅಥವಾ ಡಿಕ್ಕಿ, ಇದನ್ನ ಕಮ್ಮಿ ಮಾಡೋಕೆ ಅಥವಾ ಇದನ್ನ ತಡೆಗಟ್ಟೋಕೆ ಈ ಒಂದು ಲಾಂಚಿಂಗ್ ಟೈಮ್ ಅನ್ನ 4 ಸೆಕೆಂಡ್ ಏನ್ ಮಾಡ್ತಾರೆ, ಸೊ ಅದನ್ನ ಲೇಟ್ ಆಗಿ ಲಾಂಚ್ ಮಾಡ್ತಾರೆ. ಸೊ ಯಾವ ಮೂಲಕ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತಂದ್ರೆ, ಕೊಲಿಷನ್ ಅವಾಯ್ಡೆನ್ಸ್ ಅನಾಲಿಸಿಸ್ ವರದಿಯ ಪ್ರಕಾರ ಈ ಒಂದು ಸ್ಪೇಸ್ ಡೆಬ್ರಿಸ್ ಚಂದ್ರಯಾನ 3ಕ್ಕೆ ಡಿಕ್ಕಿ ಹೊಡೆಯುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾಗಿ ಕೊಲಿಷನ್ ಅವಾಯ್ಡೆನ್ಸ್ ಅನಾಲಿಸಿಸ್ ವರದಿ ಬಗ್ಗೆ ತಮಗೆ ಗೊತ್ತಿರಬೇಕು. ಯಾವುದಕ್ಕೆ ಸಂಬಂಧಪಡ್ತು ಅಂತಂದ್ರೆ ಚಂದ್ರಯಾನ 3ಕ್ಕೆ ಅದು ಸಂಬಂಧ ಪಡುತ್ತೆ. ಇನ್ನು ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪಾಯಿಂಟ್ ಇದೆ, ಏನು ಅಂತಂದ್ರೆ ಶಿವಶಕ್ತಿ ಪಾಯಿಂಟ್. ಏನಿದು ಶಿವಶಕ್ತಿ ಪಾಯಿಂಟ್ ಅಂದ್ರೆ, ಚಂದ್ರಯಾನ 3ರ ಲ್ಯಾಂಡರ್ ಆದಂತಹ ವಿಕ್ರಮ್, ಸೊ ವಿಕ್ರಮ್ ಚಂದ್ರನ ಮೇಲೆ ಇಳಿದಂತಹ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ಸೊ ತಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ 100ಕ್ಕೆ 100% ಇರುತ್ತೆ. ಈ ಪಾಯಿಂಟ್ ಬಗ್ಗೆ ತಮಗೆ ಗೊತ್ತಿರಲೇಬೇಕು. ಶಿವಶಕ್ತಿ ಪಾಯಿಂಟ್ ಅಂದ್ರೆ ಏನು, ಚಂದ್ರಯಾನ 3ರ ಲ್ಯಾಂಡರ್ ವಿಕ್ರಮ್ ಇಳಿದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ಸೊ ಚಂದ್ರಯಾನ 3ರಲ್ಲಿ ಇದ್ದಂತಹ ರೋವರ್ ನ ಹೆಸರೇನು, ಆ ಪ್ರಶ್ನೆಯನ್ನ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಉತ್ತರವನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಾವು ಕಾಮೆಂಟ್ ಮಾಡಬೇಕಾಗುತ್ತೆ. ಸೊ ಚಂದ್ರನ ಮೇಲೆ ಇಳಿದಂತಹ ಚಂದ್ರಯಾನ 3ರಲ್ಲಿ ಎರಡಿತ್ತು. ಒಂದು ಪಾಯಿಂಟ್ ಯಾವುದು ಅಂತಂದ್ರೆ ಲ್ಯಾಂಡರು, ಒಂದು ರೋವರ್. ಲ್ಯಾಂಡರ್ ಹೆಸರೇನು, ವಿಕ್ರಮ್ ಆಯ್ತು. ಈ ಲ್ಯಾಂಡರ್ ಇಳಿದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿದ್ದಂತಹ ರೋವರ್ ಯಾವುದು, ರೋವರ್ ನ ಹೆಸರೇನು, ಅದು ನಿಮ್ಮ ಹೋಮ್ ವರ್ಕ್. ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ. ತಮ್ಮ ಆನ್ಸರ್ಸ್ ಗಳನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ, ಯಾಕಂದ್ರೆ ಈ ಪಾಯಿಂಟ್ ಅನ್ನ ಪ್ರೀವಿಯಸ್ ಕ್ಲಾಸ್ ಗಳಲ್ಲಿ ನಾವು ಹಲವು ಬಾರಿ ಡಿಸ್ಕಷನ್ ಕೂಡ ಮಾಡಿರ್ತೇವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭೂದಾನ ಚಳುವಳಿಯನ್ನ ಯಾವಾಗ ಆರಂಭಿಸಲಾಯಿತು ಅಂತ ಪ್ರಶ್ನೆ. ಆಯ್ಕೆಗಳು 1926, 1936, 1948, 1951. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. 1951ರಲ್ಲಿ ಭೂದಾನ ಚಳುವಳಿಯನ್ನ ಆರಂಭ ಮಾಡ್ತಾರೆ. ಯಾರು ಆರಂಭ ಮಾಡ್ತಾರೆ ಅಂದ್ರೆ ವಿನೋಬಾ ಭಾವೆ ಅವರು ಇದನ್ನ ಆರಂಭ ಮಾಡ್ತಾರೆ. ಸೊ ಯಾಕೆ ಇವಾಗ ಸುದ್ದಿಯಲ್ಲಿದೆ ಅಂತಂದ್ರೆ, ಇವಾಗ ಹಲವು ರಾಜಕೀಯ ಪಕ್ಷಗಳು ಚರ್ಚೆಯನ್ನ ಮಾಡ್ತಾ ಇದೆ. ಏನು ಅಂತಂದ್ರೆ, ಸಂಪತ್ತಿನ ಸಮಾನ ಹಂಚಿಕೆ ಕುರಿತು ಚರ್ಚೆಯನ್ನ ಮಾಡ್ತಾ ಇದೆ. ಎಸ್ಪೆಷಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಗವರ್ನಮೆಂಟ್, ಸೊ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಡುವೆ ಈ ಕುರಿತು ಚರ್ಚೆ ಆಗ್ತಾ ಇದೆ. ಸೊ ಏನು, ಸಂಪತ್ತಿನ ಸಮಾನ ಹಂಚಿಕೆಯ ಕುರಿತು. ಬಟ್ 1951ರಲ್ಲಿ ವಿನೋಬಾ ಭಾವೆಯವರು ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ, ಭೂದಾನ ಚಳುವಳಿ ಅಂತ. ಈ ಚಳುವಳಿಯ ಮೂಲಕ ಅವರು 13 ವರ್ಷ ಪಾದಯಾತ್ರೆ ಮಾಡಿ ಭೂ ಮಾಲೀಕರಿಂದ, ಸುಮಾರು ಸಾಕಷ್ಟು ಭೂಮಿಯ ಒಡೆಯರಾಗಿದ್ದಂತಹ ಭೂ ಮಾಲೀಕರಿಂದ 5 ಕೋಟಿ ಎಕರೆಗಿಂತ ಅಧಿಕ ಭೂಮಿಯನ್ನ ದಾನವಾಗಿ ಪಡ್ಕೋತಾರೆ. ಆ ದಾನವಾಗಿ ಪಡ್ಕೊಂಡಂತಹ ಭೂಮಿಯನ್ನ ಭೂರಹಿತರಿಗೆ, ಯಾರಿಗೆ ಭೂಮಿ ಇರಲಿಲ್ಲ ಅವರಿಗೆ ಭೂರಹಿತರಿಗೆ ಹಂಚಿಕೆ ಮಾಡ್ತಾರೆ. ಅಂದ್ರೆ ಯಾರ ಬಳಿ ಇತ್ತು ಉಳ್ಳವರಿಂದ ಯಾರ ಬಳಿ ಇರಲಿಲ್ಲ ಅವರಿಗೆ ದಾನವನ್ನ ಮಾಡ್ತಾರೆ. ಈ ಮೂಲಕ ದಾನವನ್ನ ಮಾಡ್ತಾರೆ. ಬಟ್ ಇವಾಗ ಏನಾಗ್ತಾ ಇದೆ, ಸಂಪತ್ತಿನ ಸಮಾನ ಹಂಚಿಕೆ ಕುರಿತು ಕೆಲವೊಂದು ರಾಜಕೀಯ ಹೇಳಿಕೆಗಳು ಬರ್ತಾ ಇದೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಇದು ಇತಿಹಾಸದಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಏನು ಅಂದ್ರೆ, ಭೂದಾನ ಚಳುವಳಿಯನ್ನ ಯಾರು ಆರಂಭ ಮಾಡಿದ್ರು ಅಂತ ಕೂಡ ಕೇಳಬಹುದು. ವಿನೋಬಾ ಭಾವೆಯವರು ಆರಂಭ ಮಾಡ್ತಾರೆ. ಯಾವಾಗ ಆರಂಭ ಮಾಡಿದ್ರು, 1951ರಲ್ಲಿ ಆರಂಭ ಮಾಡ್ತಾರೆ. ಅದರ ಉದ್ದೇಶ ಏನು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಹಾಗಾಗಿ ಎಲ್ಲಾ ಪಾಯಿಂಟ್ಸ್ ಗಳಿಗೆ ತಮಗೆ ಗೊತ್ತಿರಬೇಕಾಗುತ್ತೆ, ಅದರ ಮೇಲೆ ಗಮನ ಕೂಡ ಇರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಇವಿಎಂ ಗಳನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಪ್ರಶ್ನೆ.
ಆಯ್ಕೆಗಳು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಅವರು ಇವಿಎಂಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ. ಸೊ ಇವಿಎಂಗಳು ಯಾಕೆ ನ್ಯೂಸ್ ಅಲ್ಲಿ ಇದೆ, ಇದನ್ನ ಹ್ಯಾಕ್ ಮಾಡಲಾಗುತ್ತೆ ಅಂತ ಹೇಳಿ ಅಪೋಸಿಷನ್ ಪಾರ್ಟೀಸ್ ಗಳೇನ್ ಮಾಡುತ್ತೆ, ಒಂದು ಬ್ಲೇಮ್ ಕೂಡ ಮಾಡ್ತಾ ಇದ್ದಾರೆ, ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸೊ ಇವಿಎಂ ಇದರ ವಿಸ್ತೃತ ರೂಪ ಏನು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ತಾವೆಲ್ಲರೂ ಕೂಡ ವೋಟ್ ಹಾಕಿರ್ತೀರಾ, ತಮಗೆ ಗೊತ್ತಿರುತ್ತೆ. ಇವಿಎಂ ಮೂಲಕ ತಾವು ವೋಟ್ ಅನ್ನ ಹಾಕಿರ್ತೀರಾ. ಇವಿಎಂ ನ ವಿಸ್ತೃತ ರೂಪ ಏನು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಈ ಇದ್ದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಕೆಲವೊಂದು ಬಾರಿಲಿ ಎಲೆಕ್ಷನ್ ಅಂತ ಕೊಡ್ತಾರೆ, ಆಪ್ಷನ್ ನಲ್ಲಿ ಎಲೆಕ್ಷನ್ ವೋಟಿಂಗ್ ಮಷಿನ್ ಅಂತ ಕೂಡ ಕೊಡಬಹುದು. ಸೊ ಕನ್ಫ್ಯೂಸ್ ಆಗುತ್ತೆ. ಸೊ ಆಪ್ಷನ್ ಯಾವುದು ಟಿಕ್ ಮಾಡಬೇಕು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇದನ್ನ ಟಿಕ್ ಮಾಡಬೇಕಾಗುತ್ತೆ. ಇವಿಎಂ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಇನ್ನು ವಿವಿ ಪ್ಯಾಟ್ ಅಂತ ಕೂಡ ನೋಡಿರ್ತೀರ. ನೀವು ವೋಟ್ ಹಾಕಿದ್ಮೇಲೆ, ಸಪೋಸ್ ನೀವು ಬಿಜೆಪಿ ಅವರಿಗೆ ವೋಟ್ ಹಾಕಿದ್ರೆ, ಸೊ ಸೈಡ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಪಕ್ಷದ್ದು ಒಂದು ಸಿಂಬಲ್ ಇರುವಂತಹ ಚೀಟಿ ಬರುತ್ತೆ. ಸೊ ಒಂದು ಚೀಟಿ ಬರುತ್ತೆ, ಅದಕ್ಕೆ ವಿವಿ ಪ್ಯಾಟ್ ಅಂತ ಕರೀತಾರೆ. ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್. ಸೊ ವಿವಿ ಪ್ಯಾಟ್ ನ ವಿಸ್ತೃತ ರೂಪ ಏನು, ಅದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು. ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಅದಕ್ಕೆ ಕರೀತಾರೆ. 1990ರ ದಶಕದಲ್ಲಿ ಏನಾಯ್ತು, ಭಾರತದ ಚುನಾವಣೆಗಳಲ್ಲಿ ಇವಿಎಂಗಳನ್ನ ಬಳಸೋಕೆ ಆರಂಭ ಮಾಡಿದ್ರು. ಮುಂದಿನ ಪ್ರಶ್ನೆ, ನೆಫ್ರೋಟಿಕ್ ಸಿಂಡ್ರೋಮ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಆನುವಂಶಿಕ ಅಸ್ವಸ್ಥತೆ, ಉರಿಯೂತದ ಸ್ಥಿತಿ, ಮೂತ್ರಪಿಂಡದ ಕಾಯಿಲೆ, ಆಟೋ ಇಮ್ಯೂನ್ ಡಿಸಾರ್ಡರ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಇದೊಂದು ಮೂತ್ರಪಿಂಡದ ಕಾಯಿಲೆ ಆಗುತ್ತೆ, ನೆಫ್ರೋಟಿಕ್ ಸಿಂಡ್ರೋಮ್. ಸೊ ಮುಖ್ಯವಾಗಿ ಒಂದು ಪಾದರಸದ ಒಂದು ಪ್ರಮಾಣದಲ್ಲಿ ದೇಹದಲ್ಲಿ ಏನಾದರೂ ಪಾದರಸದ ಅಂಶ ಹೆಚ್ಚಾಗಿ ಕಂಡು ಬಂತು ಅಂತಂದ್ರೆ, ರಕ್ತದಲ್ಲಿ ಪಾದರಸದ ಅಂಶ ಕಂಡು ಬಂತು ಅಂತಂದ್ರೆ ಆವಾಗ ನೆಫ್ರೋಟಿಕ್ ಸಿಂಡ್ರೋಮ್ ಕೂಡ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ನೆಫ್ರೋಟಿಕ್ ಸಿಂಡ್ರೋಮ್ ಉಂಟಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೆಫ್ರೋಟಿಕ್ ಸಿಂಡ್ರೋಮ್ ಮೂತ್ರಪಿಂಡದ ಒಂದು ಅಸ್ವಸ್ಥತೆ ಆಗುತ್ತೆ. ಇಲ್ಲಿ ಗ್ಲೋಮೆರುಲಿ ಅಂತ ಹೇಳಿ ಕರೆಯಲ್ಪಡುವ ಮೂತ್ರಪಿಂಡದ ಫಿಲ್ಟರ್ಗಳೇನಾಗುತ್ತೆ, ಅಸಮರ್ಪಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇನ್ನು ಅತಿಯಾದ ಪ್ರೋಟೀನ್ ಇಂದ ಇಲ್ಲಿ ಒಂದು ನೆಫ್ರೋಟಿಕ್ ಸಿಂಡ್ರೋಮ್ ಉಂಟಾಗುತ್ತೆ. ಮುಖ್ಯವಾಗಿ ಕಾಸ್ಮೆಟಿಕ್ಸ್ ಗಳ ಬಳಕೆ ಆಗಿರಬಹುದು, ಈ ಮೂಲಕ ಹೆಚ್ಚಿನ ಮಟ್ಟದ ಪಾದರಸ ಹೊಂದಿರುವಂತಹ ಫೇರ್ನೆಸ್ ಕ್ರೀಮ್ ಗಳನ್ನ ನಾವು ಜಾಸ್ತಿ ಬಳಸಿದ್ರೆ ನೆಫ್ರೋಟಿಕ್ ಸಿಂಡ್ರೋಮ್ ಉಂಟಾಗುತ್ತೆ ಅಂತ ಹೇಳಿ ಒಂದು ರಿಸರ್ಚ್ ಅಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ನೆಫ್ರೋಟಿಕ್ ಸಿಂಡ್ರೋಮ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ಸೊ ಮೂತ್ರಪಿಂಡದ ಕಾಯಿಲೆ ಅಂತ ಹೇಳಿ ನಮಗೆ ಗೊತ್ತಿರಬೇಕಾಗುತ್ತೆ. ಇನ್ನೊಂದು ಕೇಳ್ತಾರೆ, ಪಾದರಸದ ಮಟ್ಟ ಇರಬಹುದು ಮತ್ತು ಗ್ಲೋಮೆರುಲಿಯಿಂದ ಕೂಡ. ಸೊ ಏನು ಅಸಮರ್ಪಕ ನಿರ್ವಹಣೆಯಿಂದ ಏನಾಗುತ್ತೆ, ಇಲ್ಲಿ ನೆಫ್ರೋಟಿಕ್ ಸಿಂಡ್ರೋಮ್ ಉಂಟಾಗುತ್ತೆ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ. ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ, ಜಾಯಿನ್ ಬಟನ್ ಮೂಲಕ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ ಅನ್ನ ಕೂಡ ತಾವು ಅಟೆಂಡ್ ಮಾಡಬಹುದು. ಹಾಗೆ KS ಪ್ರಶ್ನೋತ್ತರ ಚರ್ಚಾ ಮೇಳವನ್ನ ಕೂಡ ತಾವಿಲ್ಲಿ ಅಟೆಂಡ್ ಮಾಡಬಹುದು. ಮತ್ತು ಜಾಯಿನ್ ಟು ಲರ್ನ್ ನ ಅಫಿಷಿಯಲ್ ಆಪ್ ಇದೆ. ಈ ಒಂದು ಆಪ್ ಮೂಲಕ KS, PDO, PSI, PC, AO ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಕ್ಲಾಸಸ್, ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ. ಆಪ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.